ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ ಮಾಮ. ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ರಾಜಸ್ಥಾನ್ ರಾಯಲ್ಸ್ ಅವರು ಕಾನ್ಸ್ಟೇಬಲ್ ನೋಡುವಂಥ ಸಮಯ. ಪಂಜಾಬ್ ಕಿಂಗ್ಸ್ ಹೆಂಗಿದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಹೆಂಗಿದ್ದಾರೆ, RCB ಏನಾಗಿದೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತು ಸೈಕ್ ಮ್ಯಾಚ್ ನಡೀತಿದೆ. ಮುಂಬೈ ಇಂಡಿಯನ್ಸ್ ಈಸ್ ಅಪ್ ಅಗೇನ್ಸ್ಟ್ ಸನ್ ರೈಸರ್ಸ್ ಹೈದರಾಬಾದ್. ಸೋತಿ ಸೊಣವಾಗಿರುವಂಥ ಟೀಮು ವರ್ಸಸ್ ಗೆದ್ದು ಬ್ಯಾಕ್ ಫುಟಿಂದ ಫ್ರಂಟ್ ಫುಟಿಗೆ ಬಂದಿರುವಂಥ ಟೀಮು ಆಡ್ತಾ ಇರುವಂಥದ್ದು ಅದೇ SRH ವರ್ಸಸ್ ಮುಂಬೈ ಇಂಡಿಯನ್ಸ್. ಸೊ ಪಾಯಿಂಟ್ಸ್ ಟೇಬಲ್ ನೋಡಿ ಯಾವ ಥರ ಇದೆ ಅಂತ. ನೆನ್ನೆ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ರಾಜಸ್ಥಾನ್ ರಾಯಲ್ಸ್ ಅವರು ಪ್ರಿಟಿ ಮಚ್ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಒಂದು ರೇಂಜಿಗೆ RCB ಥರ ಕಾಣಿಸ್ತಾ ಇದ್ದಾರೆ. ಒಂದು ಮ್ಯಾಚ್ ಜಾಸ್ತಿ ಆಡಿದ್ದಾರೆ. ಬಟ್ RCB ಏನಾದ್ರು ಒಂದು ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ ಇವ್ರನ್ನ ಮ್ಯಾಚ್ ಮಾಡಿಬಿಡ್ತಾರೆ. ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಏನಾದ್ರು ಸೋತೋಗ್ಬಿಡ್ತು ಅಂತ ಅಂದಾಗ 12 ಪಾಯಿಂಟ್ನ ಇಟ್ಕೊಂಡು ನೆಟ್ ರನ್ ರೇಟ್ ಸಿಕ್ಕಾಪಟ್ಟೆ RCB ಜಾಸ್ತಿ ಇದೆ. ಇವ್ರದ್ದು ಪ್ಲಸ್ಸಲ್ಲೇ ಇದೆ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು 0.617 ಇದೆ. ಬಟ್ ನಮ್ಮ RCB 1.919. ಯಾರಿಗೂ ಕೂಡ ಒಂಥರ ಕಾಂಪೀಟ್ ಮಾಡೋದಕ್ಕಾಗಲ್ಲ. ನಮ್ಮ ಹತ್ರನೂ ಕೂಡ ಬಂದಿಲ್ಲ. ನೆಕ್ಸ್ಟು ಹೈಯೆಸ್ಟ್ ಇರುವಂಥದ್ದು ಪಂಜಾಬ್ ಕಿಂಗ್ಸ್ 1.043. ಸೊ ಹೆವಿ ಡಿಫ್ರೆನ್ಸ್ ಇದೆ, ಹೆವಿ ಮಾರ್ಜಿನಲ್ ಡಿಫ್ರೆನ್ಸ್ ಇದೆ. ಇನ್ ಕೇಸ್ ಏನಾದ್ರು RCB ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂತಂದರೆ ಟಾಪ್ ಆಫ್ ದ ಟೇಬಲ್ಗೆ ಹೋಗ್ತಾರೆ. 14 ಪಾಯಿಂಟ್ನ ಮೂಲಕ ಸಿಕ್ಕಾಪಟ್ಟೆ ದಿನದಿಂದ ನಂಬರ್ 1 ಪೊಸಿಷನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥ ಪಂಜಾಬ್ ಕಿಂಗ್ಸ್ನ ಕೆಡೋಬೇಕು ಅಂತಂದರೆ ನಾವು ನೆಕ್ಸ್ಟ್ ಮ್ಯಾಚ್ನ ಗೆಲ್ಲೇಬೇಕು. ಹೌದು, ಅವ್ರು ನೆಕ್ಸ್ಟ್ ಮ್ಯಾಚ್ನ ಗೆಲ್ತು ಅಂದರೆ ಮೇಲ್ಗಡೆ ಬರ್ತಾರೆ, ಮೇಲೆ ಕೆಳಗೆ ಅಂತೂ ಇದ್ದಿದ್ದೇನೆ. ಬಟ್ ಟಾಪ್ 2 ಪೊಸಿಷನ್ RCB ಬಿಟ್ಕೊಂಡು ಕೊಡೋದಕ್ಕೆ ಹೋಗಲೇಬಾರ್ದು. ಇನ್ ಕೇಸ್ ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ಮ್ಯಾಚ್ ಸೋತೋಗ್ಬಿಡ್ತು ಅಂದರೆ ಇವ್ರು ಏನಾದ್ರು ಗೆದ್ರು ರಾಜಸ್ಥಾನದವರು ಅಂತಂದರೆ ಅವಾಗ ಮೇಲ್ಗಡೆ ಬರುವಂಥ ಚಾನ್ಸಸ್ಸು ಇದೆ ಅಂತ. ಏನಂತ ಹೆವಿ ಡಿಫ್ರೆನ್ಸ್ ಏನು ಆಗೋದಿಲ್ಲ. ಇವಾಗ ಪಂಜಾಬ್ ಕಿಂಗ್ಸ್ ಸೋತಿರೋದ್ರಿಂದ ನಾವು ಟಾಪ್ ಮಾಡೋದಕ್ಕೆ ನೆಕ್ಸ್ಟ್ ಮ್ಯಾಚ್ ನೋಡಬೇಕು. ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ಲೇಬೇಕು, ಇಲ್ಲಾಂದ್ರೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿ ಹೋಗ್ಬಿಡ್ತಾರೆ. ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಎಷ್ಟು ಮ್ಯಾಚ್ ಅಪ್ಪ ಸೋತಿರೋದು ಮುಂಬೈ ಅವರು 5 ಮ್ಯಾಚ್ನ ಸೋತಿದ್ದಾರೆ. 2 ಮ್ಯಾಚ್ನ ಮಾತ್ರ ಗೆದ್ದರೆ 7 ಮ್ಯಾಚಲ್ಲಿ ಅವ್ರದ್ದು ಒಬ್ರದ್ದು ಮಾತ್ರ 7 ಮ್ಯಾಚ್ ಆಗಿದೆ. ಎಲ್ಲರದು ಕೂಡ 8 ಮ್ಯಾಚು ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಗೆಲ್ಲೇಬೇಕು. ಇರೋಂಥ ಮ್ಯಾಚ್ಗಳೆಲ್ಲ ಗೆಲ್ತು ಅಂದರೆ ಸರ್ವೈವಲ್ ಇರುತ್ತೆ, ಅವರಿಗೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಇರುತ್ತೆ. ಇಲ್ಲಾಂದರೆ ಇವತ್ತಿನ ಮ್ಯಾಚ್ನೂ ಕೂಡ ಸೋಲ್ತಾರೆ ಅಂತಂದರೆ 6 ಮ್ಯಾಚ್ನ ಸೋಲೋದ್ರ ಮೂಲಕ ಒಂದು ರೇಂಜಿಗೆ ಎಕ್ಸಿಟ್ ಕೊಟ್ಟರು ಅಂತಲೇ ಅನ್ಕೊಳ್ಳಿ. LSG ಅವ್ರ ರೇಂಜಿಗೆ ಹೊರಟೋಗ್ಬಿಡ್ತಾರೆ 6 ಮ್ಯಾಚ್ನ ಸೋಲೋದ್ರ ಮೂಲಕ. KKR ಅವ್ರದ್ದು 5 ಮ್ಯಾಚ್ನ ಸೋತಿದ್ದಾರೆ, ಇವರು ಕೂಡ 5 ಮ್ಯಾಚ್ ಸೋತಿದ್ದಾರೆ. ಬಟ್ ಅವರು ಆಟ್ಸಲ್ಲಿದ್ದಾರೆ, ಇವರು ಎವನ್ಸಲ್ಲಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಮುಂಬೈ ಇಂಡಿಯನ್ಸ್ಗೆ. SRHಗೆ ಅಂಥ ಮಟ್ಟಿಗೆ ಇಂಪಾರ್ಟೆಂಟ್ ಏನಲ್ಲ. SRH ಕೂಡ ಗೆಲ್ತು ಅಂತಂದರೆ RR ಅವ್ರನ್ನ ಈಕ್ವಲ್ ಮಾಡ್ತಾರೆ. 9 ಮ್ಯಾಚ್ ಆಗೋದ್ರ ಮೂಲಕ 12 ಪಾಯಿಂಟ್ ಇಟ್ಕೊಂಡಿರ್ತಾರೆ. ಸೊ ಇವ್ರದ್ದು ಅವ್ರಿಗಿಂತ ಇದೆ ಬೆಟರ್ ಆಗಿದ್ದಾರೆ ನೆಟ್ ರನ್ ರೇಟು. ಅದರಿಂದ ಇವತ್ತು 3ನೇ ಪೊಸಿಷನ್ಗೆ SRH ಅವ್ರು ಬರ್ತಾರೆ ಇನ್ ಕೇಸ್ ಏನಾದ್ರು ಗೆಲ್ತು ಅಂತ ಅಂದಾಗ. ಸೊ ಇವರು ಅವ್ರ ಸ್ಥಾನ ಕಿತ್ಕೊಂಡಿದ್ರು, ಇವಾಗ ಅವರು ಇವ್ರ ಸ್ಥಾನ ಮತ್ತೆ ಕಿತ್ಕೊಳ್ಳೋ ಸಮಯ. ಇವತ್ತು ಮ್ಯಾಚ್ ನಡೀತಿದೆ ಮುಂಬೈನ ಹೋಮ್ ಗ್ರೌಂಡ್ ವಾಂಖೇಡೆ ಸ್ಟೇಡಿಯಮಲ್ಲಿ ನಡೀತಿದೆ. ಸಾಕಾದಾಗ ಮ್ಯಾಚ್ಗಳನ್ನ ಸೋತೋಗ್ಬಿಟ್ಟಿದ್ದಾರೆ. 3 ಹ್ಯಾಟ್ರಿಕ್ ಮ್ಯಾಚ್ ಎಲ್ಲ ಸೋತೋಗ್ಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ವೆನ್ಯೂಲಿ. ಸೊ ಈ ವೆನ್ಯೂಲಿ ಇವರು ತಲೆ ಎತ್ತಿ ನಿಂತ್ಕೊಬೇಕು ಅಂತಂದರೆ ಇವತ್ತು ಗೆಲ್ಲೇಬೇಕು. ಹೋಮು ಇವರಿಗೆ ವರ್ಸ್ಟ್ ಆಗಿ ಹೋಗ್ಬಿಟ್ಟಿದೆ ಈ ಸೀಸನು. ಬೆಸ್ಟ್ ಮಾಡ್ಕೊಬೇಕು ಇನ್ನು ಮುಂದೆ ಅಂತಂದರೆ ಗೆಲ್ತಾ ಹೋಗಲೇಬೇಕು. SRH ಅವರು ಕೂಡ ಗೆಲ್ಲಬೇಕು ಅಂತಲೇ ನೋಡ್ತಿರ್ತಾರೆ. ಗೆದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಬೀಟ್ ಮಾಡಬೇಕು ಅಂತಲೇ ನೋಡ್ತಾ ಇರ್ತಾರೆ. ಸೊ ಇಲ್ಲಿ ಸೀನ್ ಹೆಂಗಿದೆ ಅಂತಂದರೆ ಮುಂಬೈ ಇಂಡಿಯನ್ಸ್ ಅವರು ತೀರಾ ವರ್ಸ್ಟ್ ಆಗಿದೆ. ಬಟ್ ಆದರೆ ಟೀಮ್ ಸ್ವಲ್ಪ ಬೆಟರಾಗಿ ಕಾಣಿಸ್ತಾ ಇದೆ. ಯಾಕಂದರೆ ರೋಹಿತ್ ಶರ್ಮಾ ಅವರು ಒಳಗಡೆ ಬರುವಂಥ ಸಾಧ್ಯತೆ ಇದೆ. ವಿಲ್ ಜಾಕ್ಸ್ ಕೂಡ ಒಳಗಡೆ ಬರುವಂಥ ಸಾಧ್ಯತೆ ಇದೆ. ಸ್ಯಾಂಡರ್ ಬೇರೆ ರೂಲ್ಡ್ ಔಟ್ ಆಗಿದ್ದಾರೆ. ಅವ್ರ ಜಾಗನ ಇವರು ಅಲಂಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಿಲ್ ಜಾಕ್ಸ್ ಸ್ಕ್ವಾಡ್ಗೆ ಜಾಯ್ನ್ ಆಗಿರೋದ್ರಿಂದ ಒಂದು ಅಡಿಷನಲ್ ಬಲನ ತೊಗೊಂಬಂದು ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬ್ಯಾಟಿಂಗ್ ಆಗಿರಲಿ, ಬೌಲಿಂಗ್ ಆಗಿರಲಿ ಡಿಫ್ರೆನ್ಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಕಾದು ನೋಡಬೇಕಾಗುತ್ತೆ. ಟೀಮ್ ಚೆನ್ನಾಗಿದೆ ಇವರು ಮುಂಬೈ ಇಂಡಿಯನ್ಸ್ದು. ಡಿಕಾಕ್ ಇದ್ದಾರೆ, ಈ ರೋಹಿತ್ ಶರ್ಮಾ ಇದ್ದಾರೆ, ಆಮೇಲೆ ಸೂರ್ಯ, ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಶೆಫನ್ ರುದರ್ಫೋರ್ಡ್, ವಿಲ್ ಜಾಕ್ಸು. ಸೊ ಬ್ಯಾಟಿಂಗ್ ಅಂತೂ ಬಲಿಷ್ಠವಾಗೇ ಕಾಣಿಸ್ತಿದೆ ಆನ್ ಪೇಪರು. ಬಟ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂದರೆ ಕಾನ್ಫಿಡೆನ್ಸ್ ಕೊಡುವಂಥ ಪರ್ಫಾರ್ಮೆನ್ಸು ಬರ್ತಾ ಇಲ್ಲ. ಯಾರು ಕೂಡ ಅಂಥ ಮಟ್ಟದ ಹೆವಿ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ ಮುಂಬೈ ಇಂಡಿಯನ್ಸಲ್ಲಿ ಬ್ಯಾಟಿಂಗ್ ನೋಡಿದ ಹೋದಾಗ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ ನಾಯಿ ಕೂಸ್ಕೊಂತಾರೆ. ಇವ್ರು ಬಂದ್ಬಿಟ್ಟು ದೀಪಕ್ ಚಾರ್ ಬಂದ್ಬಿಟ್ಟು ಅವ್ರನ್ನ ಎತ್ತಂಗನೇ ಮಾಡಿಬಿಡಿದ್ರೆ ಟೀಮಿಂದ. ಸೊ ಬುಮ್ರಾಗೆ ಫಸ್ಟ್ 5 ಮ್ಯಾಚು ವಿಕೆಟ್ಸೇ ಬಿದ್ದಿರಲಿಲ್ಲ. ಸೊ ಇವಾಗ ಸ್ವಲ್ಪ ವಿಕೆಟ್ ಟೇಕಿಂಗ್ ಟ್ರ್ಯಾಕಿಗೆ ಬಂದಿದ್ದಾರೆ. ಟ್ರೆಂಟ್ ಬೋಲ್ಟ್ ಅದೇನು ಆಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ಅವರು ಎತ್ತಬೇಕಾಗಿದೆ. ವಿಕೆಟ್ಸ್ ಎತ್ತಿತ್ತು ಅಂದರೆ ಬ್ರೇಕ್ ಥ್ರೂ ತೊಗೊಂಬಂದು ಕೊಡಬೇಕು ಅಂತಂದರೆ. ಸೊ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಕಾಣ್ತಿರೋಂಥ ಮುಂಬೈ ಇಂಡಿಯನ್ಸ್ ಟೀಮು ಇವತ್ತು ನನ್ನ ಪ್ರಕಾರ ಗೆಲ್ಲುತ್ತೆ ಅಂತ ಹೇಳ್ತೀನಿ. SRH ಅವರಿಗೆ ಹೊಡಿತಾರೆ ಅಂತ. ಹೌದು, ಕಾನ್ಫಿಡೆಂಟ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿರೋಂಥ SRH ಟೀಮ್ಗೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಭಿಷೇಕ್ ಶರ್ಮಾ ಈ ಕಡೆಯಿಂದ ಟ್ರಾವೆಸ್ ಹೆಡ್ ಫಾರ್ಮಲ್ಲಿಲ್ಲ, ಜೊತೆಗೆ ಇಶಾನ್ ಕಿಶನ್ ಫಾರ್ಮಲ್ಲಿದ್ದಾರೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಕ್ಲಾಸನ್ನು ಮೇಯ್ನಾಗಿ ಆರೆಂಜ್ ಕ್ಯಾಪ್ ಕಂಡೀಷನಲ್ಲಿರುವಂಥ ಪ್ಲೇಯರು. ಸೊ ಇವರು ಮಸ್ತಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಮಸ್ತಾಗಿ ಆಡ್ತಾ ಇದ್ದಾರೆ. ಅನಿಕೇತ್ ವರ್ಮಾ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಬೌಲಿಂಗು ವಿಚಾರಕ್ಕೆ ಬಂದರೆ ಪ್ರಫುಲ್ ಆಗಿರ್ಬೋದು. ಆಮೇಲೆ ಲಾಸ್ಟ್ ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಓಡಿಸ್ಕೊಂಬಿಟ್ರು ಇವರು ಹುಸೈನ್ ಅವರು. ಸೊ ಅದು ಬಿಟ್ಟು ನೋಡ್ತು ಅಂದರೆ ಪ್ಯಾಟ್ ಕಮಿನ್ಸ್ ಕೂಡ ರಿಟರ್ನ್ ಆಗಿರೋಂಥದ್ದು. ಸಿಕ್ಕಾಪಟ್ಟೆ ಪಾಸಿಟಿವಿಟಿ. ಶಾನ್ ಮಾಲಿಂಗ ಆಡ್ತಿರೋದು. ಸೊ ಎಲ್ಲ ಒಂದು ಸ್ವಲ್ಪ ಪಾಸಿಟಿವಿಟಿ ಅಂತೂ ಇವ್ರ ಕಡೆ ಇದೆ. ಅಂದರೆ ಆನ್ ಪೇಪರ್ ನೋಡ್ತು ಅಂತ ಅಂದಾಗ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ವಯಸ್ಸು ನೋಡ್ತು ಅಂತಂದಾಗ ಸನ್ರೈಸ್ ಹೈದರಾಬಾದ್ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ಕಂಪೇರ್ ಮಾಡ್ತಾರೆ. ಬಟ್ ಆದರೂ ಕೂಡ ನನಗೇನೋ ಅನ್ನಿಸಿದೆ ಇವತ್ತಿನ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ಇಂಪ್ಯಾಕ್ಟ್ ಮಾಡ್ಬೋದು ಅಂತ. ಇವತ್ತಿನ ಮ್ಯಾಚಲ್ಲಿ ಮ್ಯಾಚ್ ವಿನ್ನರ್ ಆಗ್ಬೋದು ನನಗೇನೋ ರೋಹಿತ್ ಶರ್ಮಾ ಅಂತ ಅನ್ನಿಸಿದೆ ಇನ್ ಕೇಸ್ ಏನಾದ್ರು ಆಡ್ತು ಅಂತ ಅಂದಾಗ.
ಬಟ್ ನನ್ನ ಪ್ರಕಾರ ಇವತ್ತು ಕಾನ್ಫಿಡೆನ್ಸ್ ಇದೆ, ಯಾಕಂದರೆ ಒಂದು ಸ್ವಲ್ಪ ಗ್ಯಾಪ್ ಆಗಿದ್ದರಿಂದ ಇವತ್ತು ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಆಡ್ತಾರೆ. ಯಾಕಂದರೆ ಆಲ್ರೆಡಿ ಆಗಿದೆ ಗುರು, ಸುಮಾರು ಮ್ಯಾಚ್ ಆಗಿದೆ, ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು. ಸೊ ಈ ಮ್ಯಾಚ್ ಆಡಲೇಬೇಕು. ಅಲ್ಲಿ ಒಂಥರ ಪ್ರೆಷರೈಸ್ ಮಾಡ್ತಿದೆ, ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇದೆ. ನಾನು ರೆಸ್ಟ್ ತೊಗೊಳೋ ಥರ ಆಗೋದಿಲ್ಲ ಅಲ್ಲಿ. ಇಲ್ಲ ಗೌರವ ನನಗೆ ಇಲ್ಲಿ ಸ್ವಲ್ಪ ಹಿಂಗಾಗೋಗ್ಬಿಟ್ಟಿದೆ ಹಂಗಾಗೋಗ್ಬಿಡುತ್ತೆ, ಸ್ವಲ್ಪ ಮಟ್ಟಿಗೆ ನಿಗಾಲಿದ್ದನ್ನು ಕೂಡ ಆಡಲೇಬೇಕಾಗುತ್ತೆ. ಯಾಕಂದರೆ ಅವರ ಪ್ರೆಸೆನ್ಸ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಮಾಡುತ್ತೆ ಟೀಮಲ್ಲಿ, ಅದೆಲ್ಲರೂ ಕೂಡ ಗೊತ್ತಿರೋದೇನೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಇವತ್ತಿನ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ವಿಚಾರಕ್ಕೆ ಬಂತು ಅಂದರೆ ಒಂದು ಕಡೆಯಲ್ಲಿ 195 ಆ್ಯಂಡ್ ಅಬೋವ್ ಇದೆ. ಇಲ್ಲಿ ಹೆಡ್ ಟು ಹೆಡ್ ಅಂತ ಬಂದಾಗ ಎರಡು ಟೀಮ್ ಆಡೋದು 25 ಮ್ಯಾಚ್ ಹೋದ್ರೆ 15 ಮ್ಯಾಚ್ನ ಮುಂಬೈ ಗೆದ್ದರೆ 10 ಮ್ಯಾಚ್ನ ಮಾತ್ರ SRH ಅವರು ಗೆದ್ದಿದ್ದಾರೆ. ಆ್ಯಂಡ್ ವಿನಿಂಗ್ ಪ್ರೊಬಾಬಿಲಿಟಿ ವೈಸ್ ನೋಡ್ತು ಅಂತಂದರೆ 53% ವಿನಿಂಗ್ ಪಾಸಿಬಿಲಿಟಿ ಇದೆ. ಇವತ್ತಿನ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ, ಚಾಟ್ GPT ಹೇಳ್ತಾ ಇದೆ. ಆ್ಯಂಡ್ 46% ವಿನಿಂಗ್ ಪಾಸಿಬಿಲಿಟಿ, ಆಲ್ಮೋಸ್ಟ್ 47% ವಿನಿಂಗ್ ಪಾಸಿಬಿಲಿಟಿ ಇದೆ SRHಗೆ ಅಂತ. ಆಲ್ಮೋಸ್ಟ್ 50-50 ಕಾಂಟೆಸ್ಟ್ ಅಂತ ಅಂದ್ಕೊಳ್ಳಿ ಇದು. ಅಂದರೆ ರೀಸೆಂಟ್ ಟ್ರೆಂಡ್ ನೋಡ್ತು ಅಂದರೆ SRH ಅವರ ಫೇವ್ರೇಟ್ಸ್ ಇರೋದು. ಬಟ್ ಆದರೂ ನಾವು ಮುಂಬೈ ಇಂಡಿಯನ್ಸ್ ಅಂತ ತೊಗೊಂಡಾಗ, ಟೀಮ್ ಅಂತ ತಗೊಂಡಾಗ, ಆಗಿರುವಂಥ ರೀಸೆಂಟ್ ಡೆವಲಪ್ಮೆಂಟ್ಸ್ ಅಂತ ತೊಗೊಂಡಾಗ ಇಲ್ಲ, ಮುಂಬೈ ಇಂಡಿಯನ್ಸು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋ ಥರ ಕಾಣಿಸ್ತಾ ಇದೆ. ಏನಾದ್ರು ಸ್ವಲ್ಪ ಮಾಡ್ಬೋದು ಅಂತ. ಅವರ ಬ್ಯಾಟಿಂಗ್ ಯೂನಿಟ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಸೂರ್ಯ ಅಣ್ಣ ಫಾರ್ಮಿಗೆ ರಿಟರ್ನ್ ಆಗಬೇಕು ಗುರು. ಸೂರ್ಯ ಅಣ್ಣ ಈ ಥರ ಆಡ್ದಿತ್ತು ಅಂತಂದರೆ ಇಂಡಿಯನ್ ಟೀಮಿಂದ ಒದ್ದೋಡಿಸ್ಬಿಡ್ತಾರೆ ಅಷ್ಟೇ. ಅಲ್ಲಿ ಯಾವ ಮ್ಯಾಚು ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಓದ್ತಾರೆ ಟೀಮಿಂದನೇ ಕೂರಿಸ್ಬಿಡ್ಬೇಕು ಆ ಥರ ಆಗೋಗ್ಬಿಟ್ಟಿದೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ. ಯಾರು ಕೂಡ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ ಮ್ಯಾಚಿಂದ ಅಟ್ಲೀಸ್ಟು ಮುಂಬೈ ಇಂಡಿಯನ್ಸ್ ನೋಡಿದ್ವಿ ನಾವು, ಏನು ಇತಿಹಾಸ ಬರೆದಿರೋದೇನಿಲ್ಲ. ಅಲ್ಲಿ ಸ್ಟಾರ್ಟಿಂಗಲ್ಲಿ 5 ಮ್ಯಾಚ್ನ ಸೋತ್ಬಿಟ್ಟು ಟೂರ್ನಮೆಂಟ್ ಗೆದ್ದಿರುವಂಥ ಮುಂಬೈ ಇಂಡಿಯನ್ಸ್ ಕೂಡ ನೋಡಿದ್ವಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ. ಸೊ ಇಲ್ಲಿ ಸುಮಾರು ಜನ ಹೇಳ್ತಾ ಇರೋದೇನು ಅಂದರೆ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತಲೇ. ಎಲ್ಲ ಸಿಕ್ಕಾಪಟ್ಟೆ ಎಕ್ಸ್ ಕ್ರಿಕೆಟರ್ಸ್ಗಳು, ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಬೇಡ, ಹಿಂಗಿ ಅದು ಅದೆಲ್ಲ ಸಿಕ್ಕಾಪಟ್ಟೆ ಟಾಕ್ ನಡೀತಾ ಇದೆ. ಬಟ್ ನೋಡುವ ಅದೇನಾಗುತ್ತೆ ಅಂತ. ಇನ್ನೇನು ಗೆಲುವಿನ ಟ್ರ್ಯಾಕಿಗೆ ರಿಟರ್ನ್ ಆದರೂ ಮುಂಬೈ ಇಂಡಿಯನ್ಸ್ ಅಂತ ಅನ್ಕೊಳ್ಳೋ ಟೈಮಲ್ಲಿ ಮತ್ತೆ ಸೋತೋಗ್ಬಿಟ್ರು. ಇಲ್ಲಿ 4-4 ಗೆದ್ಬಿಟ್ಟು ಬರ್ತಾರಂತ. ಲಾಸ್ಟ್ 5 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದಿರೋಂಥ SRH ಆನ್ ಥ್ರೌಟ್ ಗೆದ್ದಿದ್ದಾರೆ 4 ಮ್ಯಾಚ್ನ ಕಂಟಿನ್ಯೂಸ್ ಆಗಿ. ಸೊ ಇವರಿಗೆ ಟಕ್ಕರ್ ಕೊಡ್ತಾರೆ ಮುಂಬೈ ಇಂಡಿಯನ್ಸ್, ಇವರಿಗೆ ಸೋಲು ಉಣಿಸ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಕಾದು ನೋಡಬೇಕಿದೆ. ನೋಡುವ ಅದೇನಾಗುತ್ತೆ ಅಂತ. ಇವತ್ತು ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೀಸನ್ ಇದನ್ನೆಲ್ಲ ಕೇಳೋಕೆ ಹೋಗ್ಬೇಡಿ, ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಅಂತ ಅನಿಸ್ತಿದೆ. ಸಿಗೋಣ.